ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜನವರಿ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 4ನೇ ತಾರೀಕಿನಂದು ಬುಧ ಗ್ರಹ ಧನಸ್ಸು ರಾಶಿಗೆ, 24ನೇ ತಾರೀಕಿನಂದು ಮಕರ ರಾಶಿಗೆ, ರವಿ ಗ್ರಹ 14ನೇ ತಾರೀಕಿನಂದು ಮಕರ ರಾಶಿಗೆ, ವಕ್ರವಾದ ಕುಜಗ್ರಹ 21ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರಗ್ರಹ 28ನೇ ತಾರೀಕಿನಂದು ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು. ಹಾಗಾಗಿ ದಂಪತಿಗಳ ನಡುವೆ ಏನಾದರೂ ವೈಮನಸ್ಯಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಅಂದರೆ ಗಂಡ ಹೆಂಡತಿಯ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ವೈಮನಸ್ಯಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಸರಿಯಾಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಮತ್ತು ಕಲಾವಿದರಿಗೆ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಶುಕ್ರಗ್ರಹ ರಾಶಿಯಲ್ಲೇ ಸ್ಥಿರವಾದಂತಹ ಸಂದರ್ಭದಲ್ಲಿ ಅರ್ಥಲಾಭಂ ಮಹತ್ ಸೌಖ್ಯಂ ಅಂತ ಹೇಳಿರುವಂಥದ್ದು. ಅಂದ್ರೆ ಅರ್ಥಲಾಭ, ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮಹತ್ ಸೌಖ್ಯಂ, ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈಗ ಏನಾಗಿತ್ತು ಹೇಳಿ, ನಿಮಗೆ ಈ ವರ್ಷದಲ್ಲೇ ಈಗ ಒಂದು 2.5 ವರ್ಷದಿಂದ ಜನ್ಮ ಶನಿ ನಡೀತಿರೋದ್ರಿಂದಾಗಿ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಏನೂ ಕೂಡ ಇರಲೇ ಇಲ್ಲ ಅಲ್ವಾ. ಮನಸ್ಸಿಗೆ ಏನೋ ಒಂದು ಸಿಕ್ಕಾಪಟ್ಟೆ ಚಿಂತೆಗಳು, ಒಂದು ನಿಮಿಷ ಸುಮ್ಮನೆ ಕೂರುವ ಹಾಗಿಲ್ಲ, ಮನಸ್ಸಿಗೆ 100 ಚಿಂತೆಗಳು, ಈ ರೀತಿಯಾಗಿ ಮನಸ್ಸಿಗಂತೂ ನೆಮ್ಮದಿ ಅಂತ ಹೇಳುವಂಥದ್ದು ಇರಲೇ ಇಲ್ಲ. ಆದರೆ ಈ ಮಾಸದಲ್ಲಿ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮತ್ತು ಹೇಗೂ ನಾವು ವರ್ಷ ಭವಿಷ್ಯವನ್ನು ಯೋಚನೆ ಮಾಡುವಾಗ ಹೇಳಿದೀವಲ್ಲ, ಏನು ಹೇಳಿ, ಮಾರ್ಚ್ ಆದಮೇಲೆ 7.5 ಇದ್ರೂ ಕೂಡ ಶನಿಗ್ರಹ ದ್ವಿತೀಯ ಭಾವಕ್ಕೆ ಹೋಗುತ್ತೆ. ಹಾಗಾಗಿ ಮನಸ್ಸಿಗೆ ಅಷ್ಟೊಂದೆಲ್ಲ ಚಿಂತೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಒಟ್ಟಲ್ಲಿ ಈಗ ಜನ್ಮ ಶನಿ ನಡೀತಿದ್ರು ಕೂಡ ಇದೊಂದು ತಿಂಗಳಲ್ಲಿ ಆದಷ್ಟು ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಮಾಸ ಹೇಗಿದೆ ಅಂತ ಹೇಳಿ ಅಂದರೆ ಮರಳುಗಾಡಲ್ಲಿ ನೀರು ಸಿಕ್ಕದ ಹಾಗಿದೆ ಅಂತ. ಅಂದರೆ ಏನಾಗುತ್ತೆ ಹೇಳಿ, ಸಿಕ್ಕಾಪಟ್ಟೆ ಚಿಂತೆ, ತಲೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಚಿಂತೆ ಉಂಟಾಗ್ತಿತ್ತು. ಆದರೆ ಈ ಮಾಸದಲ್ಲಿ ನಿಮಗೆ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಚಿಂತೆ ಎಲ್ಲ ಆದಷ್ಟು ಕಮ್ಮಿ ಆಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಮರಳುಗಾಡಿನಲ್ಲಿ ನೀರು ಸಿಕ್ಕಿದ ಹಾಗಿದೆ ನಿಮಗೆ ಈ ಮಾಸ. ಮುಖ್ಯವಾಗಿ ಮನುಷ್ಯನಿಗೆ ಏನು ಬೇಕು ಹೇಳಿ, ನೆಮ್ಮದಿ ಅಂತ ಹೇಳುವಂಥದ್ದು ಬೇಕಾಗುತ್ತೆ. ಸಂತೋಷ ಅಂತ ಹೇಳುವಂಥದ್ದೇ ಮುಖ್ಯವಾದಂಥ ಉದ್ದೇಶ. ಮನುಷ್ಯ ಯಾಕಾಗಿ ಎಲ್ಲದನ್ನೂ ಮಾಡ್ತಾನೆ? ನೆಮ್ಮದಿಗಾಗಿ, ಸಂತೋಷಕ್ಕಾಗಿ ಅಲ್ವಾ. ಅದೇ ಇಲ್ಲ ಅಂತ ಹೇಳಿ ಆದರೆ ಉಳಿದಿದ್ದೆಲ್ಲ ಇದ್ದೇನು ಪ್ರಯೋಜನ? ಆ ನೆಮ್ಮದಿ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ವೈದ್ಯ ವೃತ್ತಿಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಮತ್ತು ಬ್ಯಾಂಕುಗಳಲ್ಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಆರೋಗ್ಯ ಅರ್ಥಲಾಭಶ್ಚ ಮನಃಪ್ರೀತಿ ಸುಖಂ ಭವೇತ್ ಬಂಧು ಪ್ರೀತಿರ್ ಯಶೋ ವೃದ್ಧಿರ್ ಲಾಭೇ ಚೈಕಾದಶೇ ಬುಧೆ ಅಂತ ಹೇಳಿರುವಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಉಂಟಾಗುವುದಿಲ್ಲ. ಅರ್ಥಲಾಭಶ್ಚ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಮನಃಪ್ರೀತಿ, ಅದೇ ಹೇಳಿದ್ದು, ಮುಖ್ಯವಾಗಿ ನಿಮಗೆ ನೆಮ್ಮದಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಈ ಮಾಸದಲ್ಲಿ. ಬಂಧು ಪ್ರೀತಿ, ಬಂಧುಗಳಿಂದೆಲ್ಲ ನಿಮಗೆ ಪ್ರೀತಿ ಅನ್ನುವಂಥದ್ದು ದೊರಕುತ್ತೆ. ಬಂಧುಗಳ ಮಧ್ಯದಲ್ಲಿ ಏನಾದರೂ ವಿವಾದಗಳೆಲ್ಲ ಉಂಟಾಗಿದ್ರೆ, ಅಂದರೆ ಸಂಬಂಧಿಕರ ಮಧ್ಯದಲ್ಲಿ ಏನೋ ಜಗಳ, ಕಲಹ ಇತ್ಯಾದಿಗಳೆಲ್ಲ ಉಂಟಾಗಿದ್ರೆ ಈ ಹಿಂದೆ, ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಯಶೋವೃದ್ಧಿ, ಕೀರ್ತಿಯ ಪ್ರಾಪ್ತಿ ಎನ್ನುವಂಥದ್ದು ಕೂಡ ಉಂಟಾಗುತ್ತೆ. ಅಂದರೆ ಸಮಾಜದಲ್ಲಿ ನಿಮಗೆ ಒಂದು ಗೌರವದ ಪ್ರಾಪ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕುಜಗ್ರಹ ನಿಮಗೆ ಈ ಮಾಸದಲ್ಲಿ 6ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ವಾಸ್ತವವಾಗಿ ಅದಲ್ಲಿ ನೀಚವಾಗಿ ಸ್ಥಿತವಾಗಿದೆ ಕರ್ಕಾಟಕ ರಾಶಿಯಲ್ಲಿ. ಆದರೂ ಕೂಡ ಅದರಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದೇ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ವಕ್ರಂಗತೋ ರುಚಿರಶ್ಮಿ ಸಮೂಹ ಪೂರ್ಣ ನೀಚಾರಿಭಾಂಶ ಸಹಿತೋಪಿ ಭವೇತ್ ಸ ಖೇಟಃ ವೀರ್ಯಾನ್ವಿತ ಅಂತ ಹೇಳಿರುವಂಥದ್ದು. ಅಂದರೆ
ಗ್ರಹ ನೀಚವಾಗಿ ಸ್ಥಿರವಾಗಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಅದು ವಕ್ರವಾಗಿ ಸ್ಥಿರವಾಗಿದೆ ಅಂತ ಹೇಳಿ ಆದ್ರೆ ಅದರಿಂದ ಉತ್ತಮವಾದ ಫಲವೇ ಪ್ರಾಪ್ತಿಯಾಗುತ್ತೆ, ಅದು ಬಲಿಷ್ಠವಾಗಿರುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಆ ಕುಜಗ್ರಹದಿಂದಲೂ ಕೂಡ ನಿಮಗೆ ಈ ಮಾಸದಲ್ಲಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತೆ. ವಸ್ತ್ರಲಾಭೋ, ಧಾನ್ಯ ಲಾಭೋ, ಧನಲಾಭೋ, ಯಶಸ್ತಥಾ ಮನೋಲ್ಲಾಸ, ಧರ್ಮಸಿದ್ಧಿ ಷಷ್ಠಮಸ್ಥೆ ಕುಜೇ ಭವೇತ್ ಅಂತ ಹೇಳಿರುವಂಥದ್ದು. ಅಂದರೆ ವಸ್ತ್ರಲಾಭ, ಬಟ್ಟೆಯ ಒಂದು ಲಾಭ ಉಂಟಾಗುವಂಥದ್ದು, ಅಥವಾ ಬಟ್ಟೆಯ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮನೋಲ್ಲಾಸ, ಮನಸ್ಸಿಗೆ ಒಂದು ಸಂತೋಷ ಮತ್ತು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಈ ಮಾಸದಲ್ಲಿ ಏನಾಗಿದೆ ಹೇಳಿ, ಈಗ ಯೋಚನೆ ಮಾಡಿದ್ವಲ್ಲ, ಈ ಜನ್ಮಶನಿ ನಡೀತಿರೋದ್ರಿಂದಾಗಿ ಸಿಕ್ಕಾಪಟ್ಟೆ ಚಿಂತೆ ಎಲ್ಲ ಇತ್ತಲ್ಲ, ಅದೆಲ್ಲ ಮುಗಿದು ಹೋಗುತ್ತೆ. ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಈ ಒಂದು ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ರವಿಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಹಾಗಾಗಿ ಒಂದಷ್ಟು ದೂರ ಪ್ರಯಾಣವನ್ನು ಮಾಡುವಂತಹ ಯೋಗ ಈ ಮಾಸದಲ್ಲಿ ಇದೆ. ಇನ್ನು ನೀವು ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ಆದರೆ ಶನಿಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಜನ್ಮಸ್ಥೆ ರವಿಜೆ ವಿಷಾನಲ ಭಯಂ ಅಂತ ಹೇಳಿರುವಂಥದ್ದು. ಅಂದರೆ ಒಂದು ಸ್ವಲ್ಪ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ನೀವು ತಿನ್ನುವಂತಹ ಆಹಾರವೇ ನಿಮಗೆ ಏನು ವಿಷವಾಗುವಂತಹ ಸಂಭವ ಇರುತ್ತೆ. ಅಂದರೆ ಏನೋ ಒಂದು ಆಹಾರವನ್ನು ಸೇವಿಸ್ತೀರಿ, ಅದರಿಂದಲೇ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದು, ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ತಿನ್ನುವಂತಹ ಆಹಾರದ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕಾಗುತ್ತೆ. ಇನ್ನೊಂದು, ರಾಹುಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಮಾತಿನ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ನೀವೇನೋ ಒಂದು ಮಾತನ್ನು ಹೇಳ್ತೀರಿ, ಅದನ್ನು ಇನ್ಯಾರೋ ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು ಇರಬಹುದು, ಅಥವಾ ಮಾತಿನಿಂದಲೇ ಒಂದಷ್ಟು ಗಲಾಟೆಗಳು ಉಂಟಾಗುವಂಥದ್ದು ಇರಬಹುದು. ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಒಟ್ಟಲ್ಲಿ ಇವೆರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಹೇಳಬೇಕು ಅಂತ ಹೇಳಿ ಆದರೆ ಈ ನಾಲಿಗೆಯ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು. ಒಂದು ಊಟ, ಇನ್ನೊಂದು ಮಾತನಾಡುವಂಥದ್ದು. ಈ ನಾಲಿಗೆಯ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು. ಒಂದು ಮಾತನ್ನು ಹೇಳಿರ್ತೀನಿ, ಅದನ್ನು ಒಂದು ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೊಂಡಿರಿ. ಈ ಮಾಸದಲ್ಲಿ ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೆ ಭೋಜನೆ ತಥಾ ಅತ್ಯುಕ್ತಿ ಅತಿಭುಕ್ತಿಶ್ಚ ಸತ್ಯಂ ಪ್ರಾಣಾಪಹಾರಿಣಿ ಅಂತ ಒಂದು ಶುಭಾಷಿತ ಇದೆ. ಅದು ನಿಮಗೆ ಈ ಮಾಸದಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ. ಏನು ಹೇಳಿರುವಂಥದ್ದು, ನಾವು ಎರಡರಲ್ಲೂ ಕೂಡ ಪ್ರಮಾಣವನ್ನು ತಿಳ್ಕೊಂಡಿರ್ಬೇಕು. ಯಾವುದು? ಒಂದನೇದು ಭೋಜನದಲ್ಲಿ ಅಂಥೇಳಿ ಆದರೆ ಈ ನಾಲಿಗೆಯ ವಿಚಾರದಲ್ಲಿ ಹೇಳ್ತಾ ಇರುವಂಥದ್ದು. ತುಂಬ ರುಚಿಯಾಗಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ತಿಂದ್ವಿ ಅಂತ ಹೇಳಿ ಆದ ಪಕ್ಷದಲ್ಲಿಯೂ ಕೂಡ ನಮಗೆ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಎಷ್ಟು ತಿನ್ನಬೇಕು ಅಂತ ಹೇಳುವಂಥ ಪ್ರಮಾಣವನ್ನು ನಾವು ತಿಳ್ಕೊಂಡಿರ್ಬೇಕು. ಎಷ್ಟು ಬೇಕಾಗಿರುತ್ತೋ ಅಷ್ಟೇ ತಿನ್ನಬೇಕು. ಅದಕ್ಕಿಂತ ತುಂಬ ರುಚಿಯಾಗಿದೆ ಅಂತ ಹೇಳಿ ಹೆಚ್ಚಿಗೆ ತಿನ್ನಬಾರ್ದು. ಹೌದಾ? ಇದೊಂದು ವಿಚಾರ ನಾನು ಹೇಳಿದ್ನಲ್ಲ. ಯಾಕೆ? ಶನಿಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ಇಂಥದ್ದು ಆಹಾರದಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಏನು, ಒಂದನೇದಾಗಿ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಸೇವಿಸಬೇಕು, ಮತ್ತು ಶುಚಿಯಾದಂತಹ ಆಹಾರವನ್ನು ಸೇವಿಸಬೇಕು. ಇನ್ನೊಂದು ಯಾವುದು? ಅತ್ಯುಕ್ತಿ, ಹೆಚ್ಚಾಗಿ ಮಾತನಾಡುವಂಥದ್ದು. ಅಂದರೆ ಈಗೇನು ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಮಾತ್ರ ನಾವು ಮಾತಾಡಬೇಕು. ಸುಮ್ಮನೆ ಏನನ್ನು ಮಾತಾಡುವಂಥದ್ದು, ಹೆಚ್ಚಿಗೆ ಮಾತಾಡುವಂಥದ್ದು, ಇಂಥದ್ದನ್ನೆಲ್ಲ ಮಾಡೋಕ್ಕೆ ಹೋದರೆ ಮಾತಿನಿಂದಲೇ ಒಂದಷ್ಟು ಸಮಸ್ಯೆ ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಇವೆರಡರಲ್ಲೂ ಕೂಡ ನಾವು ಯಾವಾಗಲೂ ಕೂಡ ಪ್ರಮಾಣವನ್ನು ತಿಳ್ಕೊಂಡಿರ್ಬೇಕು. ಅಂದರೆ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು, ಹಾಗೆ ಎಷ್ಟು ಆಹಾರವನ್ನು ಸೇವಿಸಬೇಕೋ ಅಷ್ಟೇ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿರುವಂಥದ್ದು. ಇವೆರಡೂ ಕೂಡ ಈ ಮಾಸದಲ್ಲಿ ನೀವು ಹಾಗೇ ಇರಬೇಕು. ಯಾಕಂದರೆ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಇವೆರಡು ವಿಚಾರದಲ್ಲಿ ಒಂದು ಚೂರು ನೀವು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಿರುವಂಥದ್ದು ನೋಡಿದ್ವಲ್ಲ, ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದೇ ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಆದರೆ ನೀವು ಆಹಾರದ ವಿಚಾರದಲ್ಲಿ ಒಂಚೂರು ಜೋಪಾನವಾಗಿರಬೇಕು. ನೀವು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಏನು ಕೂಡ ಸಮಸ್ಯೆ ಆಗೋದಿಲ್ಲ ಆರೋಗ್ಯದ ವಿಚಾರದಲ್ಲಿ. ಅಂದರೆ ಶುಚಿಯಾದಂತಹ ಆಹಾರವನ್ನೇ ಸೇವಿಸಿ, ಆದಷ್ಟು ಮನೆಯಲ್ಲೇ ಮಾಡಿದಂತಹ ಆಹಾರವನ್ನೇ ಸೇವಿಸಿ, ಹೊರಗಡೆ ಎಲ್ಲ ಏನು ಕೂಡ ತಿನ್ನುವುದಕ್ಕೆ ಹೋಗದೇ ಇರುವಂಥದ್ದೇ ಒಳ್ಳೆಯದು. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗೇ ಇದೆ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ.